ಕಟಕ ರಾಶಿ ಯಾವ ದೇವರನ್ನು ಯಾವ ದಿನ ಪೂಜಿಸಬೇಕು? ತತ್ವಗಳು ಹಾಗೂ ವಿವರಣೆ. ಕಟಕ ರಾಶಿಯವರಿಗೆ ಚಂದ್ರನ ಅನುಗ್ರಹ ಹೆಚ್ಚು. ಈ ರಾಶಿಯವರು ಭಾವನಾತ್ಮಕ, ಸಂವೇದನಾಶೀಲ ಮತ್ತು ಮನಸ್ಸಿನ ಶಾಂತಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಅವರ ಜೀವನದಲ್ಲಿ ಭಕ್ತಿ, ಪರೋಪಕಾರ ಮತ್ತು ತಪಸ್ಸು ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಶಕ್ತಿ, ಸಮೃದ್ಧಿ, ಆರೋಗ್ಯ ಮತ್ತು ಭಾವನಾತ್ಮಕ ಸ್ಥಿರತೆಗಾಗಿ ಕೆಲವೊಂದು ದೇವತೆಗಳ ಆರಾಧನೆ ಮಾಡಲು ಶಾಸ್ತ್ರೀಯ ಸೂಚನೆಗಳಿವೆ. ಕಟಕ ರಾಶಿಯವರು ಯಾವ ದೇವರನ್ನು ಯಾವ ದಿನ ಆರಾಧಿಸಬೇಕು? 1. ಸೋಮವಾರ ಚಂದ್ರನ ಆರಾಧನೆ. ಮೂಲಿಕೆ ದೇವತೆ ಚಂದ್ರದೇವ. ಮೂಲಿಕೆ ಪೂಜೆ ಶಿವೆ, ಚಂದ್ರನ ಮಂತ್ರ ಜಪ. ಮೂಲಿಕೆ ತತ್ವ ಚಂದ್ರನ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಪರಂಪರೆಯ ಆಶೀರ್ವಾದ ದೊರಕುತ್ತದೆ. ಮೂಲಿಕೆ ವಿಶೇಷ ಸೋಮವಾರ ನಿರಾಹಾರ ವ್ರತ ಇದ್ದರೆ ಉತ್ತಮ ಫಲ ದೊರಕುತ್ತದೆ. 2. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ, ಹನುಮಂತ ದೇವ. ಬೆಂಕಿ ದೇವತೆ ಕಾರ್ತಿಕೇಯ, ಸುಬ್ರಹ್ಮಣ್ಯ ಸ್ವಾಮಿ, ಹನುಮಂತ. ಬೆಂಕಿ ಪೂಜೆ, ಕುಂಕುಮಾರ್ಚನೆ, ಚನಿನ ಪುಡಿ ಅರ್ಭಿಸು, ಹನುಮಾನ್ ಚಾಲಿಸಾ ಪಠಣೆ. ಬೆಂಕಿ ತತ್ವ ಈ ಪೂಜೆಯಿಂದ ಶತ್ರುಬಾಧೆ, ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಭಯ ಕಡಿಮೆಯಾಗುತ್ತದೆ. 3. ಬುಧವಾರ ವಿಷ್ಣು ಮತ್ತು ಗುರುದೇವ. ತೆರೆದ ಪುಸ್ತಕ ದೇವತೆ ಶ್ರೀಮನ್ನಾರಾಯಣ, ದತ್ತಾತ್ರೇಯ. ತೆರೆದ ಪುಸ್ತಕ ಪೂಜೆ ವಿಷ್ಣು ಸಹಸ್ರನಾಮ ಪಠಣ, ತುಳಸಿ ಪೂಜೆ. ತೆರೆದ ಪುಸ್ತಕ ತತ್ವ ಜ್ಞಾನ, ಧನಲಾಭ ಮತ್ತು ಉತ್ತಮ ಸಂವಹನ ಕೌಶಲ್ಯಕ್ಕೆ ಅನುಕೂಲ. 4. ಗುರುವಾರ ದಕ್ಷಿಣಾಮೂರ್ತಿ ಮತ್ತು ಸಾಯಿಬಾಬಾ. ಮಿನುಗುವ ನಕ್ಷತ್ರ ದೇವತೆ ಬೃಹಸ್ಪತಿ ದೇವ, ಸಾಯಿಬಾಬಾ. ಮಿನುಗುವ ನಕ್ಷತ್ರ ಪೂಜೆ ಹಳದಿ ಪುಷ್ಪಾರ್ಚನೆ, ಗುರು ಸ್ತೋತ್ರ ಪಠಣ. ಮಿನುಗುವ ನಕ್ಷತ್ರ ತತ್ವ ಈ ದಿನದ ಪೂಜೆಯಿಂದ ಜೀವನದಲ್ಲಿ ವಿದ್ಯೆ, ಜ್ಞಾನ ಮತ್ತು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತದೆ. 5. ಶುಕ್ರವಾರ ಮಹಾಲಕ್ಷ್ಮೀ ದೇವಿ. ಹಣದ ಚೀಲ ದೇವತೆ ಲಕ್ಷ್ಮೀ ದೇವಿ. ಹಣದ ಚೀಲ ಪೂಜೆ ಶ್ರೀ ಸೂಕ್ತ ಪಾರಾಯಣ, ಭೋಗಾರ್ಪಣೆ. ಹಣದ ಚೀಲ ತತ್ವ ಧನ, ವೈಭವ, ಸುಖ ಶಾಂತಿ ಮತ್ತು ಕುಟುಂಬದ ಸಮೃದ್ಧಿಗೆ ಶುಕ್ರವಾರ ಪೂಜೆ ಬಹಳ ಮುಖ್ಯ. 6. ಶನಿವಾರ ಶನಿದೇವ ಮತ್ತು ಹನುಮಂತ. ಕಪ್ಪು ವೃತ್ತ ದೇವತೆ ಶನಿದೇವ, ಹನುಮಂತ. ಕಪ್ಪು ವೃತ್ತ ಪೂಜೆ ಎಳ್ಳು ತೈಲ ಅಭಿಷೇಕ, ಹನುಮಾನ್ ಚಾಲಿಸಾ ಪಠಣ. ಕಪ್ಪು ವೃತ್ತ ತತ್ವ ಶನಿದೋಷ ನಿವಾರಣೆ, ಕಠಿಣ ಪರಿಶ್ರಮಕ್ಕೆ ಫಲ, ಶತ್ರುಗಳಿಂದ ರಕ್ಷಣೆ. 7. ಭಾನುವಾರ ಸೂರ್ಯನ ಆರಾಧನೆ. ಸೂರ್ಯ ದೇವತೆ ಸೂರ್ಯನಾರಾಯಣ. ಸೂರ್ಯ ಪೂಜೆ ಆದಿತ್ಯ ಹೃದಯ ಸ್ತೋತ್ರ ಪಠಣ, ಅರ್ಕ, ಬೆಳ್ಳುಳ್ಳಿ, ರಕ್ತಪುಷ್ಪ ಅರ್ಪಣೆ. ಸೂರ್ಯ ತತ್ವ ಶಕ್ತಿ, ಆರೋಗ್ಯ, ಆತ್ಮವಿಶ್ವಾಸ ಮತ್ತು ಪ್ರಭಾವಿ ವ್ಯಕ್ತಿತ್ವ ವೃದ್ಧಿಗೆ ಉಪಕಾರಿಯಾಗಿದೆ. ಕಟಕ ರಾಶಿಯ ಭಕ್ತಿಯ ತತ್ವಗಳು. ಚಂದ್ರನ ಅನುಗ್ರಹ, ಮನೋಶಾಂತಿ ಮತ್ತು ಶಾಂತರಸಕ್ಕೆ ಸೋಮವಾರ ಚಂದ್ರ ಪೂಜೆ ಅತಿ ಮುಖ್ಯ. ಶಕ್ತಿಯ ವೃದ್ಧಿ ಮಂಗಳವಾರ ಮತ್ತು ಶನಿವಾರ ಶಕ್ತಿದೇವತೆಗಳ ಆರಾಧನೆ ಕಟಕ ರಾಶಿಯವರಿಗೆ ಪ್ರಬಲ ಶಕ್ತಿ ಒದಗಿಸುತ್ತದೆ. ಸಂವಹನ ಮತ್ತು ಬುದ್ಧಿಮತ್ತೆ ಬುಧವಾರ ವಿಷ್ಣು ಪೂಜೆ ಸಕಾಲಿಕ ನಿರ್ಧಾರ ಮತ್ತು ಜ್ಞಾನಕ್ಕೆ ಸಹಾಯ ಮಾಡುತ್ತದೆ. ಆರ್ಥಿಕ ಸುಧಾರಣೆ ಶುಕ್ರವಾರ ಲಕ್ಷ್ಮೀ ಪೂಜೆ ಸಂಪತ್ತನ್ನು ಆಕರ್ಷಿಸುತ್ತದೆ. ಸತ್ಕರ್ಮ ಮತ್ತು ಧರ್ಮ ಪಾಲನೆ ಭಾನುವಾರ ಸೂರ್ಯ ಆರಾಧನೆ ತಾತ್ವಿಕ ಬೆಳಕು ತರುತ್ತದೆ. ಕಟಕ ರಾಶಿಯವರು ಭಾವನಾತ್ಮಕ ಸಹಜತೆಯಿಂದ, ಪ್ರೀತಿಯಿಂದ, ಸಮತೋಲನದಿಂದ ಬದುಕಬೇಕು. ಪ್ರತಿದಿನವೂ ಅವರ ಗ್ರಹದ ಶಕ್ತಿಯನ್ನು ಸಮರ್ಥವಾಗಿ ಬಳಸಲು ನಿರ್ದಿಷ್ಟ ದೇವತೆಗಳ ಪೂಜೆ ಮಾಡಬೇಕು. ಚಂದ್ರ, ಶಿವ, ಲಕ್ಷ್ಮಿ, ವಿಷ್ಣು, ಶನಿ, ಹನುಮಂತ ಮತ್ತು ಗುರು ದಕ್ಷಿಣಾಮೂರ್ತಿಯವರ ಇಷ್ಟದೇವತೆಗಳಾಗಬಹುದು. ಪ್ರತಿದಿನವೂ ಸರಿಯಾದ ಪೂಜೆ, ಧ್ಯಾನ ಮತ್ತು ಸತ್ಕರ್ಮಗಳಿಂದ ಜೀವನದಲ್ಲಿ ನೆಮ್ಮದಿ, ಸಂಪತ್ತು ಮತ್ತು ಯಶಸ್ಸು ಸಿಗುವುದು ಖಚಿತ. ತ್ರಿಶೂಲ ಸಂಕೇತ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರ ಆರಾಧನೆ ಮಾಡಿದರೆ ಜೀವನ ಸದಾ ಹಸನ್ಮಯ.